ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ಕೋತಿದ್ದೀನಿ. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 10ನೇ ತರಗತಿ ರಾಜ್ಯಶಾಸ್ತ್ರ ಅಧ್ಯಾಯ 22 ಜಾಗತಿಕ ಸಂಸ್ಥೆಗಳು ಅಂದರೆ ಪ್ರಪಂಚದಲ್ಲಿ ಇರುವಂಥ ಸಂಸ್ಥೆಗಳು ಅಂತ, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್. ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿತೀವಿ ಫ್ರೆಂಡ್ಸ್. ಮೊದಲನೆಯದು ವಿಶ್ವಸಂಸ್ಥೆಯ ಸ್ಥಾಪನೆ, ಎರಡನೆಯದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು, ಮೂರನೆಯದು ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳು, ನಾಲ್ಕನೆಯದು ವಿಶ್ವಸಂಸ್ಥೆಯ ಉದ್ದೇಶಗಳು, ಐದನೆಯದು ವಿಶ್ವಸಂಸ್ಥೆಯ ಸಾಧನೆಗಳು, ಆರನೆಯದು ಪ್ರಾದೇಶಿಕ ಸಹಕಾರ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಂಸ್ಥೆ ಇಂಗ್ಲಿಷಲ್ಲಿ ಯುನೈಟೆಡ್ ನೇಷನ್ಸ್. ಏನು ವಿಶ್ವಸಂಸ್ಥೆ ಅಂದರೆ, ವಿಶ್ವಸಂಸ್ಥೆ ಏಕೆ ಪ್ರಾರಂಭವಾಯಿತು ಅನ್ನೋದನ್ನು ನಾವು ನೋಡುವುದಾದರೆ, 20ನೇ ಶತಮಾನವು 2 ಮಹಾಯುದ್ಧಗಳನ್ನು ಕಂಡಿದೆ. ಮೊದಲನೇ ವಿಶ್ವ ಸಮರದ ಬಳಿಕ ಜಾಗತಿಕ ಶಾಂತಿಗಾಗಿ ಲೀಗ್ ಆಫ್ ನೇಷನ್ಸ್ ಅಂದರೆ ರಾಷ್ಟ್ರಗಳ ಸಂಘ ಎಂಬ ಸಂಸ್ಥೆ ಪ್ರಾರಂಭವಾಯಿತು. ಆದರೆ 1939ರಲ್ಲಿ ದ್ವಿತೀಯ ಮಹಾಯುದ್ಧ ಪ್ರಾರಂಭಗೊಳ್ಳುತ್ತಿರುವಂತೆಯೇ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ 1939ನಲ್ಲಿ ಪ್ರಾರಂಭವಾಗ್ತದೆ. ಈ ಸಂಸ್ಥೆಯು ಪತನದ ಹಾದಿಯನ್ನು ಹಿಡಿಯಿತು. ಯಾವ ಸಂಸ್ಥೆ ಪತನದ ಹಾದಿಯನ್ನು ಹಿಡಿಯಿತು ಅಂದರೆ ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರಗಳ ಸಂಘ. ಎರಡನೇ ಮಹಾಯುದ್ಧವು ನಡೆಯುತ್ತಿದ್ದಂತೆಯೇ ಜಾಗತಿಕವಾಗಿ ಶಾಶ್ವತ ಶಾಂತಿ ಸ್ಥಾಪನೆಯ ಯತ್ನವು ಆರಂಭವಾಯಿತು. ಇಂಗ್ಲೆಂಡಿನ ಅಂದಿನ ಪ್ರಧಾನಿಯಾಗಿದ್ದ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಅಂದಿನ ಅಧ್ಯಕ್ಷರಾಗಿದ್ದ ಜೋಸೆಫ್ ಸ್ಟಾಲಿನ್ ಹಾಗೂ ಅಮೆರಿಕದ ಅಂದಿನ ಅಧ್ಯಕ್ಷರಾಗಿದ್ದ ಫ್ರಾಂಕ್ಲಿನ್ ಎಫ್ ಡಿ ರೂಸ್ವೆಲ್ಟ್ ಜಾಗತಿಕ ಶಾಂತಿ ಸ್ಥಾಪನೆಗಾಗಿ ವಿಶ್ವಮಟ್ಟದ ಸಂಸ್ಥೆಯ ಸ್ಥಾಪನೆಗೆ ಮುಂದಾದರು. ನೋಡಿ ಫ್ರೆಂಡ್ಸ್, ಈ ಮೂರು ಮಹನೀಯರ ಅವಿರತ ಶ್ರಮದಿಂದಾಗಿ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಅಂದಿನ ಅಧ್ಯಕ್ಷ ಆಗಿದ್ದ ಯಾರು ಜೋಸೆಫ್ ಸ್ಟಾಲಿನ್, ಸೋವಿಯತ್ ಒಕ್ಕೂಟ ರಷ್ಯಾದ ಅಧ್ಯಕ್ಷರಾಗಿದ್ದರು. ಅಮೆರಿಕದ ಅಂದಿನ ಅಧ್ಯಕ್ಷ ಫ್ರಾಂಕ್ಲಿನ್ ಎಫ್ ಡಿ ರೂಸ್ವೆಲ್ಟ್. ಈ ಮೂರು ಮಹನೀಯರ ಪರಿಶ್ರಮದಿಂದಾಗಿ ಜಾಗತಿಕವಾಗಿ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆಗಾಗಿ ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಎಂಬ ಶಬ್ದವನ್ನು ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಎಫ್ ಡಿ ರೂಸ್ವೆಲ್ಟ್ ಚಾಲ್ತಿಗೆ ತಂದರು. ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಅನ್ನೋ ಪದವನ್ನು ಫ್ರಾಂಕ್ಲಿನ್ ಎಫ್ ಡಿ ರೂಸ್ವೆಲ್ಟ್ರು ಜಾರಿಗೆ ತರ್ತಾರೆ. ಸಂಸ್ಥೆ ಹೇಗೆ ಉಗಮವಾಯಿತು ಅನ್ನೋದನ್ನ ತಿಳ್ಕೊಳ್ಳೋಣ ಫ್ರೆಂಡ್ಸ್. 1942 ಜನವರಿ 1ರಂದು ವಿಶ್ವಸಂಸ್ಥೆಯ ಸ್ಥಾಪನೆಗಾಗಿ ನಡೆದ ಅಂದಿನ 26 ರಾಷ್ಟ್ರಗಳು ಭಾಗವಹಿಸಿದ್ದವು. ಅಂದು 26 ರಾಷ್ಟ್ರಗಳು ಭಾಗವಹಿಸಿದ್ದ ಸಮ್ಮೇಳನದ ಘೋಷಣೆಯಲ್ಲಿ ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಕೆ ಮಾಡಲಾಯಿತು. ನಂತರ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಉದಯವಾಯಿತು. ಇದೀಗ ಸುಮಾರು 193 ರಾಷ್ಟ್ರಗಳು ಈ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿವೆ. ಇದರ ಮುಖ್ಯ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿದೆ. ಎಲ್ಲ ಶಾಂತಿಪ್ರಿಯ ರಾಷ್ಟ್ರಗಳಿಗೆ ಇದರ ಸದಸ್ಯತ್ವ ಹೊಂದಲು ಅಂದರೆ ಮೆಂಬರ್ಶಿಪ್ ತಗೊಳ್ಳಲು ಮುಕ್ತ ಅವಕಾಶವಿದೆ. ಭಾರತವು ವಿಶ್ವಸಂಸ್ಥೆಯ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. ಈಗ ಫ್ರೆಂಡ್ಸ್, ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ. ಅಬ್ಜೆಕ್ಟಿವ್ ಆಫ್ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಸನ್ನದು ಅಂದರೆ ಚಾರ್ಟರ್ನಲ್ಲಿ ಈ ಜಾಗತಿಕ ಅಂದರೆ ವಿಶ್ವಸಂಸ್ಥೆ ಎಂಬ ಜಾಗತಿಕ ಸಂಸ್ಥೆಯ ಪ್ರಧಾನ ದಾಖಲೆ ಎನಿಸಿದೆ. ಇದರಲ್ಲಿ 19 ಅಧ್ಯಾಯಗಳು ಹಾಗೂ 111 ವಿಧಿಗಳಿವೆ. ನಮ್ಮ ಭಾರತದ ಸಂವಿಧಾನದಲ್ಲಿ ವಿಧಿಗಳಿದ್ದಾವಲ್ಲ, ಹಾಗೆಯೇ ಅಧ್ಯಾಯಗಳು, ವಿಧಿಗಳು, ಪರಿಶಿಷ್ಟಗಳಿದ್ದ ಹಾಗೆ ವಿಶ್ವಸಂಸ್ಥೆಯಲ್ಲೂ ಸಹ 19 ಅಧ್ಯಾಯಗಳಿದ್ದಾವೆ, 19 ಚಾಪ್ಟರ್ಗಳಿದ್ದಾವೆ ಹಾಗೂ 111 ವಿಧಿಗಳಿವೆ. 111 ಆರ್ಟಿಕಲ್ ಇದೆ. ನಮ್ಮ ಸಂವಿಧಾನದ ಪ್ರಸ್ತಾವನೆ ಅಂದರೆ ಪ್ರಿಯಾಂಬಲ್ ಯಾವ ರೀತಿ ಪ್ರಾರಂಭವಾಗ್ತದೆ, ಭಾರತದ ಜನಗಳಾದ ನಾವು ಅಂತ, ಅದೇ ರೀತಿ ವಿಶ್ವಸಂಸ್ಥೆಯ ಪ್ರಸ್ತಾವನೆ ಅಂದರೆ ಪ್ರಿಯಾಂಬಲ್, ವಿಶ್ವದ ಜನಸಮುದಾಯವೆನಿಸಿದ ನಾವು ಅಂತ ಪ್ರಾರಂಭವಾಗ್ತದೆ ಎಂಬ ವಾಕ್ಯದೊಂದಿಗೆ ವಿಶ್ವಸಂಸ್ಥೆಯ ಪ್ರಸ್ತಾವನೆಯು ಪ್ರಾರಂಭಗೊಳ್ಳುತ್ತದೆ. ಈ ಚಿತ್ರವನ್ನು ಗಮನಿಸಿ, ಇದೇ ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಅಥವಾ ಕಚೇರಿಯಾಗಿದೆ. ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಇದು. ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಈ ಕೆಳಗಿನಂತಿವೆ. ಅಬ್ಜೆಕ್ಟಿವ್ ಆಫ್ ಯುನೈಟೆಡ್ ನೇಷನ್ಸ್, ಅವುಗಳನ್ನು ನಾವು ನೋಡೋದಾದರೆ, ಒಂದನೆಯದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವುದು. ರಾಷ್ಟ್ರಗಳ ನಡುವೆ ಶಾಂತಿ, ಸುಭದ್ರತೆ, ಸೆಕ್ಯೂರಿಟಿಯನ್ನು ಕಾಪಾಡುವುದು. ಎರಡನೆಯದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು. ರಾಷ್ಟ್ರಗಳ ನಡುವೆ ಪರಸ್ಪರ ಮೈತ್ರಿ ಅಂದರೆ ಸ್ನೇಹ, ಸೌಹಾರ್ದತೆ, ಮಧುರ ಬಾಂಧವ್ಯವನ್ನು ಬೆಳೆಸುವುದು. ಮೂರನೆಯದು ಮಾನವನ ಮೂಲಭೂತ ಹಕ್ಕುಗಳ ಬಗೆಗೆ ನಂಬಿಕೆಯನ್ನು ಹೆಚ್ಚಿಸುವುದು. ನಾಲ್ಕನೆಯದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ನೆಲೆಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರ ಕಂಡುಕೊಳ್ಳುವುದು. ಐದನೆಯದು ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳ ಷರತ್ತುಗಳಿಗೆ ಮಾನ್ಯತೆ ದೊರಕಿಸುವುದು. ಆರನೆಯದು ರಾಷ್ಟ್ರಗಳ ಮಧ್ಯೆ ಪರಸ್ಪರ
ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು. 1ರಿಂದ 6 ಧ್ಯೇಯದ ಉದ್ದೇಶಗಳು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳಾಗಿದ್ದಾವೆ. ಫ್ರೆಂಡ್ಸ್ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು, ಅದರ ಬಗ್ಗೆ ಚರ್ಚೆ ಮಾಡೋಣ. ವಿಶ್ವಸಂಸ್ಥೆಯ ಸನ್ನದಿನ ಅಂದರೆ ಮ್ಯಾಗ್ನಾ ಕಾರ್ಟ ಅಂತಾರೆ ಇಂಗ್ಲಿಷಲ್ಲಿ, ಚಾರ್ಟರ್ ಅಂತಾರೆ. ವಿಶ್ವಸಂಸ್ಥೆಯ ಸನ್ನದಿನ ಪ್ರಕಾರ ವಿಶ್ವಸಂಸ್ಥೆಗೆ 6 ಪ್ರಧಾನ ಅಂಗಸಂಸ್ಥೆಗಳಿವೆ. 6 ಪ್ರಧಾನವಾದ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಿದ್ದಾವೆ. ನೋಡಿ, ಇವೆ 6 ಪ್ರಧಾನ ಅಂಗಸಂಸ್ಥೆಗಳು ವಿಶ್ವಸಂಸ್ಥೆಯಲ್ಲಿದೆ. ಅದರ 6 ಪ್ರಧಾನ ಅಂಗಸಂಸ್ಥೆಗಳು: 1 ಸಾಮಾನ್ಯ ಸಭೆ, 2 ಭದ್ರತಾ ಮಂಡಳಿ, 3ನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, 4ನೇದು ದತ್ತಿ ಸಮಿತಿ, 5ನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ, 6ನೇದು ಸಚಿವಾಲಯ. ಈಗ ನಾವು 1ನೇದು ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ ಬಗ್ಗೆ ಚರ್ಚೆ ಮಾಡೋಣ. ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಅಂಗಸಂಸ್ಥೆ ಇದಾಗಿದೆ. ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳಿದ್ದಾವಲ್ಲ, ಈ ಎಲ್ಲ ರಾಷ್ಟ್ರಗಳು ಸಾಮಾನ್ಯ ಸಭೆಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಸದಸ್ಯ ರಾಷ್ಟ್ರವು ಮೆಂಬರ್ಶಿಪ್ ಇರ್ತದಲ್ಲ, ಆ ರಾಷ್ಟ್ರವು 5 ಪ್ರತಿನಿಧಿಗಳನ್ನು ಅಂದರೆ 5 ಡೆಲಿಗೇಟ್ಸ್ಗಳನ್ನು ಸಾಮಾನ್ಯ ಸಭೆಗೆ ಕಳುಹಿಸಿಕೊಡುತ್ತದೆ. ಆದರೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಒಂದು ಮತದಾನದ ಹಕ್ಕು ಮಾತ್ರ ಇರುತ್ತದೆ. ಸದಸ್ಯ ರಾಷ್ಟ್ರ ವಿಶ್ವಸಂಸ್ಥೆಗೆ 5 ಪ್ರತಿನಿಧಿಗಳನ್ನು ಸಾಮಾನ್ಯ ಸಭೆಗೆ ಕಳಿಸಿಕೊಟ್ರೆ, ಆದರೆ ಮತದಾನದ ಹಕ್ಕು ಮಾತ್ರ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಒಂದು ಮತದ ಹಕ್ಕು ಮಾತ್ರ ಇರ್ತದೆ. ಇದನ್ನು ಗಮನಿಸಿ ಫ್ರೆಂಡ್ಸ್. ಈ ಸಾಮಾನ್ಯ ಸಭೆ ತನ್ನ ಪ್ರಥಮ ಅಧಿವೇಶನದಲ್ಲಿ 1 ವರ್ಷದ ಅವಧಿಗೆ ಒಬ್ಬರು ಅಧ್ಯಕ್ಷರನ್ನು ಆರಿಸುತ್ತದೆ. ಅದೇ ರೀತಿ 17 ಉಪಾಧ್ಯಕ್ಷರನ್ನು ಹಾಗೂ 7 ಸ್ಥಾಯಿ ಸಮಿತಿಗಳಿಗೆ 7 ಮಂದಿ ಅಧ್ಯಕ್ಷರನ್ನು ಇಲ್ಲಿ ಆರಿಸಲಾಗುತ್ತದೆ. ಈ ಸಾಮಾನ್ಯ ಸಭೆಯ ಅಧಿವೇಶನ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಂಡು ಡಿಸೆಂಬರ್ ಮಧ್ಯಭಾಗದವರೆಗೆ ಜರುಗುತ್ತದೆ. ಎಲ್ಲ ಹೆಚ್ಚಿನ ಪ್ರಮುಖ ನಿರ್ಧಾರಗಳಿಗೆ 3ನೇ 2 ಅಂಶದಷ್ಟು ಹಾಜರಾದ ಸದಸ್ಯರ ಅನುಮೋದನೆ ಅವಶ್ಯಕ ಆಗಿರುತ್ತದೆ. ವಾರ್ಷಿಕ ಆಯವ್ಯಯ ಪಟ್ಟಿಗೆ ಈ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಪಡೆಯಬೇಕಾಗುತ್ತದೆ. ಯಾವುದಾದರೂ ತುರ್ತು ವಿಷಯಗಳಂದರೆ ಎಮರ್ಜೆನ್ಸಿ ಮ್ಯಾಟ್ರ್ ಬರ್ತದಲ್ಲ, ಅದರ ಬಗ್ಗೆ ಚರ್ಚೆ ನಡೆಯಬೇಕಿದ್ದರೆ ವಿಶೇಷ ಅಧಿವೇಶನವನ್ನು ಕರೆಯಬಹುದಾಗಿದೆ ವಿಶ್ವಸಂಸ್ಥೆಯಲ್ಲಿ. ನೋಡಿ, ಇದನ್ನು ನೀವು ಗ್ಲಾನ್ಸ್ ಮಾಡ್ಕೊಳ್ಳಿ. ಹಾಗೆ ವಿಶ್ವಸಂಸ್ಥೆಯಲ್ಲಿ ಆಡಳಿತ ಭಾಷೆಯಾಗಿ ಉಪಯೋಗಿಸುವಂಥ ಭಾಷೆಗಳೆಂದರೆ ಅರಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್ ಭಾಷೆಗಳು ವಿಶ್ವಸಂಸ್ಥೆಯ ಅಧಿಕೃತ ಆಡಳಿತ ಭಾಷೆಗಳಾಗಿದ್ದಾವೆ. ಮುಂದೆ ನೋಡೋಣ. ಈ ಸಾಮಾನ್ಯ ಸಭೆಯು ಜಾಗತಿಕ ಸಂಸತ್ತು ಅಂದರೆ ವರ್ಲ್ಡ್ ಪಾರ್ಲಿಮೆಂಟ್ ಎಂದು ಪ್ರಸಿದ್ಧಿಯಾಗಿದೆ. ವಿಶ್ವದ ಎಲ್ಲ ಪ್ರಮುಖ ವಿದ್ಯಮಾನಗಳ ಚರ್ಚೆಗೆ ಇದು ವೇದಿಕೆಯಾಗಿದೆ. 2ನೇದು ಭದ್ರತಾ ಮಂಡಳಿ, ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಕಾರ್ಯಾಂಗ ಅಥವಾ ಸಚಿವ ಸಂಪುಟವೆಂದು ಕರೆಯಬಹುದಾಗಿದೆ. ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಕಾರ್ಯಾಂಗ ಅಥವಾ ಸಚಿವ ಸಂಪುಟ, ಕ್ಯಾಬಿನೆಟ್ ಅಂತ ಕರೆಯಬಹುದಾಗಿದೆ. ಇದರಲ್ಲಿ 15 ಸದಸ್ಯ ರಾಷ್ಟ್ರಗಳಿವೆ. ಭದ್ರತಾ ಮಂಡಳಿಯಲ್ಲಿ 15 ಸದಸ್ಯ ರಾಷ್ಟ್ರಗಳಿರುತ್ತವೆ. ಈ ಸದಸ್ಯ ರಾಷ್ಟ್ರಗಳನ್ನು ಕಾಯಂ ಸದಸ್ಯ ರಾಷ್ಟ್ರಗಳು ಹಾಗೂ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಎಂದು ವರ್ಗೀಕರಿಸಲಾಗಿದೆ. ಹಾಗಾದರೆ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಯುನೈಟೆಡ್ ಕಿಂಗ್ಡಮ್. ಈ 5 ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳಾಗಿವೆ. ಅಂದರೆ ಇವು ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯ ಪರ್ಮನೆಂಟ್ ಮೆಂಬರ್ ಆಗಿದ್ದಾವೆ. ಈ ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ವೀಟೋ ಅಧಿಕಾರವಿದೆ. ಇಲ್ಲಿ ನಾವು ವೀಟೋ ಅಧಿಕಾರವನ್ನು ತಿಳ್ಕೊಳ್ಳೋಣ. ಈ 5 ಕಾಯಂ ರಾಷ್ಟ್ರಗಳಿದ್ದಾವಲ್ಲ ವಿಶ್ವಸಂಸ್ಥೆಯಲ್ಲಿ, ಭದ್ರತಾ ಮಂಡಳಿಯಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳು ಒಂದು ವಿಶೇಷವಾದ ಅಧಿಕಾರವನ್ನು ಪಡೆದಿದ್ದಾವೆ. ಯಾವುದೇ ನಿರ್ಣಯವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕೈಗೊಳ್ಳಬೇಕಂದ್ರೆ ಈ ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದರೂ ಒಂದು ರಾಷ್ಟ್ರವು ಆ ನಿರ್ಣಯವನ್ನು ವಿರೋಧಿಸಿದರೆ ಅದು ಕಾಯ್ದೆ ಆಗಲ್ಲ. ಇದನ್ನೇ ವೀಟೋ ಅಧಿಕಾರ ಅಂತ ಕರೀತಾರೆ. ಭಾರತವು ಸಹ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಪಡೆಯಲು ಪ್ರಯತ್ನಿಸುತ್ತಿದೆ. ಕಾಯಂ ಅಲ್ಲದ 10 ಸದಸ್ಯ ರಾಷ್ಟ್ರಗಳನ್ನು 2 ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆಯು ಆರಿಸುತ್ತದೆ. ಈ ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಇರುವುದಿಲ್ಲ. ಅಂದರೆ ಇನ್ನು 10 ರಾಷ್ಟ್ರಗಳಿರ್ತಾವಲ್ಲ, ಆ ರಾಷ್ಟ್ರಗಳನ್ನು 2 ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆಯು ಭದ್ರತಾ ಮಂಡಳಿಗೆ ಆಯ್ಕೆ ಮಾಡ್ತದೆ. ಆದರೆ ಈ 10 ರಾಷ್ಟ್ರಗಳಿಗೂ ವೀಟೋ ಅಧಿಕಾರ ಅನ್ನೋದು ಸ್ಪೆಷಲ್ ಪವರ್ ಇರುವುದಿಲ್ಲ. ಈ ರಾಷ್ಟ್ರಗಳು ಪ್ರಪಂಚದ ವಿವಿಧ ಭೌಗೋಳಿಕ ಪ್ರದೇಶಗಳನ್ನು ಪ್ರತಿನಿಧಿಸುತ್ತವೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೂ ಒಂದು ಮತ ಚಲಾಯಿಸುವ ಹಕ್ಕು ಇದೆ. ಹಾಗಾದರೆ ಭದ್ರತಾ ಮಂಡಳಿಯ ಕಾರ್ಯಗಳೇನು ಅನ್ನೋದನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಜಾಗತಿಕ ಸಮಸ್ಯೆಗಳಿಗೆ ಅಂದರೆ ಪ್ರಪಂಚದಾದ್ಯಂತ ಇರುವಂತಹ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರಕ್ಕಾಗಿ ಭದ್ರತಾ ಸಮಿತಿಯು ಪ್ರಯತ್ನಿಸುತ್ತದೆ. ಅವಶ್ಯವಿದ್ದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಅಂದರೆ IPKF ಇಂಟರ್ನ್ಯಾಷನಲ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುವ್ಯವಸ್ಥೆಗೆ ನಿಯೋಜಿಸುತ್ತದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇದು ನೇಮಕ ಮಾಡುತ್ತದೆ ಹಾಗೂ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಹುದ್ದೆಗೆ ಉಮೇದುವಾರಿಕೆಗೆ ಹೆಸರನ್ನು ಸೂಚಿಸುತ್ತದೆ. ಇವಿಷ್ಟು ಭದ್ರತಾ ಮಂಡಳಿಯ ಕಾರ್ಯಗಳಾಗಿದ್ದಾವೆ.
ಫ್ರೆಂಡ್ಸ್, ಮೂರನೇ ವಿಶ್ವಸಂಸ್ಥೆ ಅಂಗಸಂಸ್ಥೆ ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿ. ಈ ಸಮಿತಿಯು 54 ಸದಸ್ಯ ರಾಷ್ಟ್ರಗಳಿವೆ. ಈ ರಾಷ್ಟ್ರಗಳ ಪೈಕಿ 18 ಸದಸ್ಯ ರಾಷ್ಟ್ರಗಳು ಪ್ರತಿ 3 ವರ್ಷಕ್ಕೊಮ್ಮೆ ಆರಿಸಲ್ಪಡುತ್ತವೆ. ಈ ಸದಸ್ಯ ರಾಷ್ಟ್ರಗಳು ತಮ್ಮಲ್ಲೇ ಒಂದು ಸದಸ್ಯ ರಾಷ್ಟ್ರವನ್ನು ಅಧ್ಯಕ್ಷ ಸ್ಥಾನಕ್ಕೆ ಆರಿಸುತ್ತವೆ. ಹಾಗಾದರೆ ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿಯ ಮುಖ್ಯ ಕಾರ್ಯಗಳು ಯಾವುವು ಅನ್ನೋದನ್ನ ನಾವು ಪರಿಶೀಲಿಸುವುದಾದರೆ, ಒಂದನೆಯದು ಅಂತಾರಾಷ್ಟ್ರೀಯ ವಲಯದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರೋಗ್ಯ ಹಾಗೂ ಇನ್ನಿತರ ಸಂಬಂಧಿತ ವಿಷಯಗಳ ಅಧ್ಯಯನ ಹಾಗೂ ವರದಿ ಮಾಡುವಿಕೆ. ಎರಡನೆಯದು ನಿರಾಶ್ರಿತರು, ಮಹಿಳೆಯರ ಸ್ಥಾನಮಾನ, ವಸತಿ ಸಮಸ್ಯೆ ಮುಂತಾದ ಹಲವಾರು ವಿಚಾರಗಳು ಈ ಮಂಡಳಿಯ ಕಾರ್ಯವ್ಯಾಪ್ತಿಯೊಳಗೆ ಬರುತ್ತವೆ. ಮೂರನೆಯದು ಮಾನವ ಹಕ್ಕುಗಳು ಹಾಗೂ ಮೂಲಭೂತ ಸ್ವಾತಂತ್ರ್ಯಗಳ ಬಗೆಗೆ ಈ ಮಂಡಳಿಯು ಶಿಫಾರಸು ಮಾಡುತ್ತದೆ. ನಾಲ್ಕನೆಯದು ಮಾನವ ಸಂಪನ್ಮೂಲ, ಸಂಸ್ಕೃತಿ, ಶಿಕ್ಷಣ ಮುಂತಾದ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಸಂಘಟಿಸುತ್ತದೆ. ಐದನೆಯದು ವಿಶೇಷ ಪ್ರಾವೀಣ್ಯತೆಯ ಅಂಗಸಂಸ್ಥೆಗಳಾದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ILO, ಆಹಾರ ಮತ್ತು ಕೃಷಿ ಸಂಸ್ಥೆ, FAO, ವಿಶ್ವ ಆರೋಗ್ಯ ಸಂಸ್ಥೆ, WHO ಮುಂತಾದವುಗಳ ಕಾರ್ಯಗಳನ್ನು ಸಮನ್ವಯ ಮಾಡುತ್ತದೆ. ನಾಲ್ಕನೇ ವಿಶ್ವಸಂಸ್ಥೆ ಅಂಗಸಂಸ್ಥೆ ದತ್ತಿ ಸಮಿತಿ, ಟ್ರಸ್ಟಿಶಿಪ್ ಕೌನ್ಸಿಲ್. ಇದ್ರ ಬಗ್ಗೆ ನಾವು ನೋಡೋದಾದರೆ ಫ್ರೆಂಡ್ಸ್, ವಸಾಹತುಶಾಹಿತ್ವ ಅಂದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತಾ ಆ ಜನರನ್ನು ಶೋಷಣೆ ಮಾಡುತ್ತಿರುವಂಥ ಪ್ರದೇಶಗಳು. ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುತ್ತಿದ್ದ ಸ್ಥಿತ್ಯಂತರದ ಕಾಲಾವಧಿಯಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲು ವಸಾಹತುಶಾಹಿತ್ವದಿಂದ ಬಿಡುಗಡೆ ಹೊಂದಿದಂಥ ರಾಷ್ಟ್ರಗಳು ಹೊಸ ಬದಲಾವಣೆಗಾಗಿ ಮಾರ್ಪಾಡುವಂತ ಇರ್ತವೆ. ಆಗ ಈ ದತ್ತಿ ಸಮಿತಿ ಅನ್ನೋದು ಈ ಪ್ರದೇಶಗಳ ಮೇಲುಸ್ತುವಾರಿ, ಅವುಗಳ ಉಸ್ತುವಾರಿಯನ್ನು ಮಾಡಲು ಸ್ಥಾಪಿಸಿದ ಸಮಿತಿಯೇ ದತ್ತಿ ಸಮಿತಿ. ದತ್ತಿ ಸಮಿತಿಯನ್ನು ವಿಶ್ವಸ್ತ ಮಂಡಳಿ ಮತ್ತು ಧರ್ಮದರ್ಶಿ ಸಮಿತಿ ಎಂದು ಕರೆಯುವ ವಾಡಿಕೆ ಇದೆ. ಒಟ್ಟು 11 ಪ್ರದೇಶಗಳು ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿದ್ದವು. ಈ ಪ್ರದೇಶಗಳೆಲ್ಲವೂ ಸ್ವತಂತ್ರಗೊಂಡು ಸ್ವಯಂ ಆಡಳಿತವನ್ನು ಸಾಧಿಸಿವೆ. ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟು ಸ್ವತಂತ್ರಗೊಂಡ ಕೊನೆಯ ಪ್ರದೇಶವೇ ಪಲಾವು ಗಣರಾಜ್ಯ 1994. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಪಲಾವು ಭೂಪ್ರದೇಶವು ಸಾರ್ವಭೌಮ ಗಣರಾಜ್ಯವಾಗಿ ಉದಯಿಸುವುದರೊಂದಿಗೆ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿತು. ಈಗ ಅದರ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ದತ್ತಿ ಸಮಿತಿ. ಇಂದು ಯಾವ ಭೂಪ್ರದೇಶವು ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿಲ್ಲ. ಐದನೇ ವಿಶ್ವಸಂಸ್ಥೆ ಅಂಗಸಂಸ್ಥೆ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದು ವಿಶ್ವಸಂಸ್ಥೆಯ ಒಂದು ಪ್ರಧಾನ ಅಂಗಸಂಸ್ಥೆಯಾಗಿದೆ ಹಾಗೂ ಎಲ್ಲ ಸದಸ್ಯ ರಾಷ್ಟ್ರಗಳು ಈ ನ್ಯಾಯಾಲಯದ ಸನ್ನದ್ಧಿಗೆ ತಮ್ಮ ಸಹಮತವನ್ನು ನೀಡಲು ಬದ್ಧವಾಗಿವೆ. ಈ ನ್ಯಾಯಾಲಯದಲ್ಲಿ 15 ಮಂದಿ ನ್ಯಾಯಾಧೀಶರಿದ್ದಾರೆ. 15 ಜಡ್ಜ್ ಇರ್ತಾರೆ ಇಲ್ಲಿ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ. ಇವರ ಅಧಿಕಾರಾವಧಿ 9 ವರ್ಷಗಳು 9 years ಆಗಿದ್ದವರು ಮರು ಆಯ್ಕೆಗೆ ಅರ್ಹರಾಗಿರುತ್ತಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕಚೇರಿ ಎಲ್ಲಿದೆ ಅಂದರೆ ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿ ಈ ನ್ಯಾಯಾಲಯದ ಕೇಂದ್ರ ಕಚೇರಿ ಇದೆ. ಈ ನ್ಯಾಯಾಲಯದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು 3 ವರ್ಷಗಳ ಅವಧಿಗೆ ಈ ನ್ಯಾಯಾಲಯದ ನ್ಯಾಯಾಧೀಶರೇ ಆರಿಸುತ್ತಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರು ಬಹುಮತದ ಆಧಾರದ ಮೇಲೆ ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ. ನ್ಯಾಯ ತೀರ್ಪುಗಳ ಜೊತೆಗೆ ಕಾನೂನು ವಿಚಾರದಲ್ಲಿ ಇದು ಯೋಗ್ಯ ಸಲಹೆಗಳನ್ನು ನೀಡುತ್ತದೆ. ನೈತಿಕ ಹಾಗೂ ವೈಚಾರಿಕ ನೆಲೆಗಟ್ಟಿನ ಮೇಲೆ ಈ ನ್ಯಾಯಾಲಯದ ನಿರ್ಣಯಗಳು ಅಂದರೆ ಡಿಸಿಷನ್ ಮಹತ್ವ ಹೊಂದಿವೆ. ಆದರೆ ಈ ನ್ಯಾಯಾಲಯದ ತೀರ್ಪುಗಳನ್ನು ಕಡ್ಡಾಯವಾಗಿ ಅಂದರೆ ಕಂಪಲ್ಸರಿಯಾಗಿ ಯಾವ ದೇಶಕ್ಕೂ ಅನ್ವಯಿಸುವಂತಿಲ್ಲ. ಈ ಎಲ್ಲ ಇತಿಮಿತಿಗಳ ಮಧ್ಯೆಯೂ ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುಭದ್ರತೆಗೆ ಈ ನ್ಯಾಯಾಲಯ ಅಂದರೆ ಕೋರ್ಟು ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ನಿಮಗಿದು ತಿಳಿದಿರಲಿ, ಇದನ್ನು ನೀವೇ ಓದ್ಕೊಳ್ಳಿ. 6ನೇದು ಸಚಿವಾಲಯ, ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಇದು ಸಹ ಆಗಿದೆ. ಮಹಾಕಾರ್ಯದರ್ಶಿ ಹಾಗೂ ವಿಶ್ವಸಂಸ್ಥೆಯ ಸಿಬ್ಬಂದಿ ವರ್ಗ ಈ ಅಂಗಸಂಸ್ಥೆಗೆ ಸೇರಿದವರಾಗಿದ್ದಾರೆ. ಮಹಾಕಾರ್ಯದರ್ಶಿಯವರು ಈ ಸಚಿವಾಲಯದ ಮುಖ್ಯಸ್ಥರು ಎನಿಸಿದ್ದಾರೆ. ಇವರನ್ನು ಭದ್ರತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಅಂದರೆ ಭದ್ರತಾ ಸಮಿತಿಯ 5 ಕಾಯಂ ಸದಸ್ಯ ರಾಷ್ಟ್ರಗಳು, 10 ಕಾಯಂ ಸದಸ್ಯಲ್ಲದ ರಾಷ್ಟ್ರಗಳು, ಅವುಗಳ ರೆಕಮೆಂಡಿನ ಮೇರೆಗೆ ಸಾಮಾನ್ಯ ಸಭೆಯು 5 ವರ್ಷಗಳ ಅವಧಿಗೆ ಆರಿಸುತ್ತದೆ. ಇದರ ಪ್ರಧಾನ ಕಾರ್ಯಾಲಯವು ನ್ಯೂಯಾರ್ಕ್ನಲ್ಲಿದ್ದು, ಜಿನೇವಾ ಅಂದರೆ ಸ್ವಿಟ್ಜರ್ಲೆಂಡ್ನಲ್ಲಿ ಬರ್ತದೆ, ಇದು ವಿಯೆನ್ನಾ ಇದು ಆಸ್ಟ್ರಿಯಾದಲ್ಲಿ ಬರ್ತದೆ, ಹಾಗೂ ನೈರೋಬಿ ಇದು ಕೀನ್ಯಾ ದೇಶದಲ್ಲಿ ಬರ್ತದೆ. ಇದರ ಶಾಖೆಗಳಿವೆ. ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಯೋಜನೆ ಹಾಗೂ ಸಾಂಸ್ಥಿಕ ಕಾರ್ಯಗಳು ಈ ಸಚಿವಾಲಯದ ವ್ಯಾಪ್ತಿಯಲ್ಲಿ ಸೇರಿವೆ. ನಿಮಗಿದು ತಿಳಿದಿರಲಿ, ಇದನ್ನು ಓದ್ಕೊಳ್ಳಿ. ಹಾಗೆಯೇ ನಾನು ಸಹ ಇದನ್ನು ಹೇಳ್ತೀನಿ. ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು, ಮೊದಲನೆಯವರು ಟ್ರಿಗ್ವೇಲಿ, ಇವರ ಅಧಿಕಾರಾವಧಿ 1946 1957, ನಾರ್ವೆ ದೇಶದವರು. ಎರಡನೆಯವರು ಡ್ಯಾಗ್ ಹ್ಯಾಮರ್ಶೀಲ್ಡ್, ಇವರ ಅಧಿಕಾರಾವಧಿ 1953ರಿಂದ 1961, ಸ್ವೀಡನ್ ದೇಶದವರು. ಮೂರನೆಯವರು ಯೂ ಥಾಂಟ್, ಇವರ ಅಧಿಕಾರಾವಧಿ
1961ರಿಂದ 1971 ಬರ್ಮಾ ಈಗಿನ ಮ್ಯಾನ್ಮಾರ್ ದೇಶದವರು. 4ನೇವರು ಕರ್ಟ್ ವಾಲ್ಡ್ ಹೇಮ್, ಇವರ ಅಧಿಕಾರಾವಧಿ 1972ರಿಂದ 1981 ಆಸ್ಟ್ರಿಯಾ ದೇಶದವರು. 5ನೇವರು ಜೇವಿಯರ್ ಪೆರೆಜ್ ಡೆ ಕುಯೆಲ್ಲರ್, ಇವರ ಅಧಿಕಾರಾವಧಿ 1982ರಿಂದ 1991 ಪೆರು ದೇಶದವರು. 6ನೇವರು ಬೌತ್ರೋಸ್ ಗಾಲಿ, ಇವರ ಅಧಿಕಾರಾವಧಿ 1992ರಿಂದ 1996 ಈಜಿಪ್ಟ್ ದೇಶದವರು. 7ನೇವರು ಕೋಫಿ ಅನ್ನಾನ್, ಇವರ ಅಧಿಕಾರಾವಧಿ 1997ರಿಂದ 2000 ಘಾನಾ ದೇಶದವರು. 8ನೇವರು ಬಾನ್ ಕಿ ಮೂನ್, ಇವರ ಅಧಿಕಾರಾವಧಿ 2007ರಿಂದ 2016 ದಕ್ಷಿಣ ಕೊರಿಯಾ. 9ನೇವರು ಹಾಲಿ ಇರುವಂತವರು ಆಂಟೋನಿಯೋ ಗುಟೆರೆಸ್, 2016ರಿಂದ ಇವರ ದೇಶ ಪೋರ್ಚುಗಲ್. ಹಾಗೆ ಇಲ್ಲಿ ನೋಡಿ ವಿಶ್ವಸಂಸ್ಥೆ ಹಾಗೂ ನೊಬೆಲ್ ಶಾಂತಿ ಪ್ರಶಸ್ತಿ, ಇದು ಸಹ ವಿಶ್ವಸಂಸ್ಥೆಯಲ್ಲಿ ತಿಳ್ಕೊಳ್ಬೇಕಾದ ಅಂಶವಾಗಿದೆ. 1961ರಲ್ಲಿ ವಿಶ್ವಸಂಸ್ಥೆಯ ಅಂದಿನ ಮಹಾ ಕಾರ್ಯದರ್ಶಿಯಾಗಿದ್ದ ಡ್ಯಾಗ್ ಹ್ಯಾಮರ್ ಸೀಲ್ಡ್ ರವರಿಗೆ 1988ರಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗೆ ಹಾಗೂ 2001ರಲ್ಲಿ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯಾಗಿದ್ದ ಕೋಫಿ ಅನ್ನಾನ್ ಹಾಗೂ ವಿಶ್ವಸಂಸ್ಥೆಗೆ ಜಂಟಿಯಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆತಿದೆ. ಫ್ರೆಂಡ್ಸ್, ಈಗ ವಿಶ್ವಸಂಸ್ಥೆಯ ಸಾಧನೆಗಳನ್ನು ತಿಳಿದುಕೊಳ್ಳೋಣ. ಅಚೀವ್ಮೆಂಟ್ಸ್ ಆಫ್ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯು ಜಾಗತಿಕ ಶಾಂತಿ ಸ್ಥಾಪನೆಗಾಗಿ, ಆರ್ಥಿಕ ಬಿಕ್ಕಟ್ಟುಗಳನ್ನು ನಿವಾರಿಸುವ ಸಲುವಾಗಿ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿನ ಸಮಸ್ಯೆಗಳ ನಿವಾರಣೆಗಾಗಿ ತನ್ನದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿದೆ. ವಿಶ್ವಸಂಸ್ಥೆಯ ಪ್ರಮುಖ ಸಾಧನೆಗಳನ್ನು ಈ ಕೆಳಕಂಡಂತೆ ಪಟ್ಟಿ ಮಾಡಬಹುದು. ವಿಶ್ವಸಂಸ್ಥೆಯ ಸಾಧನೆಗಳನ್ನು ತಿಳಿದುಕೊಳ್ಳೋಣ. 1ನೇದು ಕೊರಿಯಾ ವಿವಾದ, ಅಂದರೆ ಕೊರಿಯಾ ದೇಶ ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ ಅಂತ ವಿಭಾಗವಾಗಿದೆ. ಆ ವಿವಾದ ಸಂಭವಿಸಿದ್ದಾಗ ಕೊರಿಯಾದ ವಿವಾದವನ್ನು ಬಗೆಹರಿಸಿತು. ಸುಯೆಜ್ ಕಾಲುವೆ ಬಿಕ್ಕಟ್ಟು, ಇದು ಈಜಿಪ್ಟ್ ದೇಶದ ಹತ್ರ ಬರ್ತದೆ. ಈ ಸುಯೆಜ್ ಕಾಲುವೆ ಬಿಕ್ಕಟ್ಟು ತಲೆದೋರಿದಾಗ ಇದನ್ನು ಸಹ ಬಗೆಹರಿಸಿದೆ. ಹಾಗೂ ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ವಿಯೆಟ್ನಾಂ ದೇಶವನ್ನು ಆಕ್ರಮಿಸಿದಾಗ ಈ ಸಮಸ್ಯೆಯನ್ನು ಬಗೆಹರಿಸಿದೆ ವಿಶ್ವಸಂಸ್ಥೆ. 2ನೇದು ಕಾಶ್ಮೀರ ಸಮಸ್ಯೆ. ಕಾಶ್ಮೀರ ಸಮಸ್ಯೆ ನಿಮಗೆ ಗೊತ್ತಿದೆಯಲ್ಲ, ಭಾರತ ಮತ್ತು ಪಾಕಿಸ್ತಾನಕ್ಕಿರುವಂಥ ಸಮಸ್ಯೆ. ಅದನ್ನು ವಿಶ್ವಸಂಸ್ಥೆ ಬಗೆಹರಿಸೋಕ್ಕಾಗಿಲ್ಲ. ಅದು ಈಗಲೂ ಸಹ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಮಸ್ಯೆಯಾಗಿ ಉಳಿದಿದೆ. ಮತ್ತು ಪ್ಯಾಲೆಸ್ಟೈನ್ ಇಸ್ರೇಲ್ ವಿವಾದದ ಪರಿಹಾರಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ. ಪ್ಯಾಲೆಸ್ಟೈನ್ ಇಸ್ರೇಲ್ ವಿವಾದವನ್ನು ವಿಶ್ವಸಂಸ್ಥೆ ಇಂದಿಗೂ ಸಹ ಬಗೆಹರಿಸೋಕ್ಕಾಗಿಲ್ಲ. ಸಮಸ್ಯೆಗಳನ್ನು ಪರಿಹರಿಸ್ತೀನಿ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಶ್ರಮಿಸ್ತಾ ಇದೆ ವಿಶ್ವಸಂಸ್ಥೆ. 3ನೇದು ನಿಶಸ್ತ್ರೀಕರಣದ ಸಾಧನೆಯ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದೆ. ಪ್ರಪಂಚದಾದ್ಯಂತ ಅಣ್ವಸ್ತ್ರ ಪ್ರಯೋಗವಾಗಬಾರ್ದು, ಅಣ್ವಸ್ತ್ರಗಳನ್ನು, ಪರಮಾಣು ಬಾಂಬುಗಳನ್ನು ನಿಷೇಧಿಸಿ ಅಂತ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಲೇ ಇದೆ ವಿಶ್ವಸಂಸ್ಥೆ. 4ನೇದು ವಿಶ್ವ ಬ್ಯಾಂಕು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ವ್ಯಾಪಾರ ಸಂಘಟನೆಗಳ ಮೂಲಕ ಆರ್ಥಿಕ, ಹಣಕಾಸಿನ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರಗಳಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸುತ್ತಿದೆ. 5ನೇದು ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಸಾಂಕ್ರಾಮಿಕ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ನಿರ್ಮೂಲನೆಗೆ ಪ್ರಯತ್ನಿಸುತ್ತಿದೆ. ಸಾಂಕ್ರಾಮಿಕ ರೋಗ ಬಂತಲ್ಲ 2020-21ರಲ್ಲಿ ಕೊರೋನಾ, ಕೋವಿಡ್-19, ಆಗೇನಾಯಿತು, ವಿಶ್ವಸಂಸ್ಥೆ ಬಹಳ ಸಾಕಷ್ಟು ಪರಿಶ್ರಮದಿಂದ ಹೋರಾಟವನ್ನು ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತು. 5ನೇದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಮೂಲಕ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನಿಸುತ್ತಿದೆ. 7ನೇದು ವರ್ಣಭೇದ ನೀತಿ, ಅಂದರೆ ಕಪ್ಪು ಜನಾಂಗ, ಬಿಳಿ ಜನಾಂಗನ ವರ್ಣಭೇದ ನೀತಿ ಇದೆಯಲ್ಲ, ಅದು ಸಾಮ್ರಾಜ್ಯಶಾಹಿತ್ವ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ಆಕ್ರಮಿಸಬಾರದು, ವಸಾಹತುಶಾಹಿತ್ವ, ಇದು ಸಹ ಹಾಗೆ ಅಂತ್ಯವಾಗಿಸಲು ಶ್ರಮಿಸುತ್ತಿದೆ ವಿಶ್ವಸಂಸ್ಥೆ. 8ನೇದು ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗುತ್ತಿರುವ ದುಷ್ಪರಿಣಾಮಗಳನ್ನು ತಡೆಯಲು ಶ್ರಮಿಸುತ್ತಿದೆ. ಇದಿಷ್ಟು ಜಾಗತಿಕ ಸಂಸ್ಥೆಯಾದ ವಿಶ್ವಸಂಸ್ಥೆಯ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಡಿಯೋದಲ್ಲಿ ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳ ಬಗ್ಗೆ ಕುರಿತು ಚರ್ಚೆ ಮಾಡೋಣ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು.